ಉಲ್ಲಾಸ್ ಏನ್ ನಡೀತಾ ಇದೆ ಈಗ? ಎಷ್ಟು ಜನ ಗಾಯಗೊಂಡಿದ್ದಾರೆ, ಯಾರೆಲ್ಲ ಬಂದಿದ್ದಾರೆ ಅಲ್ಲಿ ಸರ್ಕಾರದ ವತಿಯಿಂದ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಕಳೆದ ಹಲವು ದಿನಗಳಿಂದ ಬೆಂಗಳೂರಿನಲ್ಲಿ ಸಾಕಷ್ಟು ಬಿಸಿಲಿತ್ತು. ಬೆಂಗಳೂರಿನ ಜನರು ಅಂದ್ಕೊಂಡಿದ್ರು ಬೆಂಗಳೂರಿಗೆ ಒಂದು ಸಣ್ಣ ಮಳೆ ಬಂದರೆ ಸಾಕಪ್ಪ, ಈ ಒಂದು ವಾತಾವರಣ ಕೂಲ್ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಇವತ್ತು ಸುರಿದಿರುವಂತಹ ಮಳೆ ಇನ್ಯಾವತ್ತು ಬೆಂಗಳೂರಿಗೆ ಮಳೆ ಬರಲೇಬಾರ್ದು ಅನ್ನುವಂತಹ ರೀತಿಯಲ್ಲಿ ಮಳೆ ಸುರಿದಿರುವಂಥದ್ದು. ಸಂಜೆ ಪೀಕ್ ಅವರ್ ಆಗಿತ್ತು. ಬಹುತೇಕ ಜನ ಆಫೀಸಿಂದ ಕೆಲಸ ಮುಗಿಸಿ ಮನೆಗೆ ತೆರಳ್ತಾ ಇದ್ರು. ಅವರಿಗೆಲ್ಲರಿಗೂ ಕೂಡ ವರುಣದೇವ ಶಾಖನ್ನು ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಏಕಾಏಕಿ ಬಿರುಗಾಳಿ ಸಮೇತ ಸುರಿದಂತಹ ಮಳೆಗೆ 50ಕ್ಕೂ ಹೆಚ್ಚು ಮರಗಳು ಧರಾಶಾಯಿ ಆಗಿರುವಂಥದ್ದು. ಅದ್ರ ಜೊತೆಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಂದು ಕಾಂಪೌಂಡನ್ನು ಕುಸಿದು 8 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಸಾವನ್ನಪ್ಪಿರುವಂಥದ್ದು. ಅಂದರೆ ಬೆಂಗಳೂರಿನ ಕಳೆದ 2-3 ವರ್ಷಗಳನ್ನ ನಾವು ನೋಡ್ತಾ ಹೋಗೋದಾದರೆ ಇವತ್ತಿನ ಮಳೆ ಬಂದಾಗ ಆದಂತಹ ಘಟನೆ ಈ ಹಿಂದೆ ಎಲ್ಲೂ ಕೂಡ ಆಗಿಲ್ಲ ಅನ್ನುವಂಥದ್ದು ಸ್ವತಃ ಜಿ.ಬಿ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಸದ್ಯ ನಾನು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನ ಬಳಿ ಇದ್ದೀನಿ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ರಾಮ್. ಬೃಹದಾಕಾರದ ಮರದ ಕೊಂಬೆ ಬಿದ್ದಿರುವಂಥದ್ದು. ಈ ಒಂದು ಮರದ ಕೊಂಬೆ ಬಿದ್ದಿರೋದ್ರಿಂದಾಗಿ ವಿದ್ಯುತ್ ಕಂಬನೂ ಕೂಡ ವಾಲ್ಕೊಂಡಿರುವಂಥದ್ದು. ಬಿದ್ದು ಸುಮಾರು 1-1.5 ಗಂಟೆ ಆಗಿದೆ. ಇದುವರೆಗೂ ಕೂಡ ಜಿ.ಬಿ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದಿಲ್ಲ. ಹಾಗೇನೆ ತೋರಿಸ್ತಾ ಹೋಗ್ತಾ ಇದ್ದೀನಿ, ಕೇಬಲ್ನ ಸಹಾಯದಿಂದ ಈ ಮರದ ಕೊಂಬೆ ಅರ್ಧ ಕಟ್ಟಾಗಿ ಅರ್ಧ ಕಾಂಪೌಂಡ್ ಇದೆ, ಇನ್ನು ಅರ್ಧ ಕೇಬಲ್ನ ಮೇಲೆ ನಿಂತಿರುವಂಥದ್ದು. ಒಂದು ವೇಳೆ ಕೇಬಲ್ ಏನಾದ್ರು ಕಟ್ಟಾಯಿತು ಅಂತಂದರೆ ಆ ಪ್ರೆಷರ್ ಪೂರ್ತಿ ವಿದ್ಯುತ್ ಕಂಬದ ಮೇಲೆ ಹೋಗುತ್ತೆ, ವಿದ್ಯುತ್ ಕಂಬನೂ ಕೂಡ ಬೀಳುವಂತಹ ಒಂದು ಆತಂಕ ಇರುವಂಥದ್ದು. ಸೊ ಹೀಗಾಗಿ ಈ ಒಂದು ಮಾರ್ಗದಲ್ಲಿ ಈಗ ರಸ್ತೆಗೆ ಸಂಪೂರ್ಣ 60% ರಸ್ತೆಗೆ ಮರದ ಕೊಂಬೆ ಬಿದ್ದಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬಹುತೇಕ ಜನರು ಕಚೇರಿಯನ್ನು ಮುಗಿಸಿ ಮನೆಗೆ ತೆರಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇದೀಗ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಮಳೆ ಬಂದಾಗ ಅತಿ ಹೆಚ್ಚು ಸಫರ್ ಪಡುವಂಥದ್ದು ಟೂ ವೀಲರ್ಗಳು. ಆ ಟೂ ವೀಲರ್ ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಯಾಕೆಂದರೆ ಯಾವ ಭಾಗದಲ್ಲಿ ಯಾವ ರಸ್ತೆಯಲ್ಲಿ ಹೋದರೆ ಯಾವ ಮರ ಬೀಳುತ್ತೋ ಅನ್ನುವಂತಹ ಆತಂಕದಲ್ಲಿ ಇರುವಂಥದ್ದು. ಹಾಗೆ ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ ರಾಮ್. ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಮರಗಳು ಅಪಾಯದ ಅಂಚಿನಲ್ಲಿದ್ದಾವೆ. ಈ ಹಿಂದೆ ಜಿ.ಬಿ ಹೇಳ್ತಾ ಇತ್ತು, ಮಳೆ ಬಂದಾಗ ಅಪಾಯದ ಅಂಚಿನಲ್ಲಿರುವಂತಹ ಮರದ ಕೊಂಬೆಗಳನ್ನು ನಾವು ತೆರವು ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿತ್ತು. ಆದರೆ ಆ ಒಂದು ಭರವಸೆ ಇದುವರೆಗೂ ಕೂಡ ಈಡೇರಿಲ್ಲ ಅನ್ನುವಂತಹ ಒಂದು ಆಕ್ರೋಶ ಸಿಲಿಕಾನ್ ಸಿಟಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಭಾಗ ಅಲ್ಲ, ಈಗಾಗಲೇ 50ಕ್ಕೂ ಹೆಚ್ಚು ಮರಗಳು ಧರಾಶಾಯಿ ಆಗಿರುವಂಥದ್ದು. ಹಾಗೆಯೇ ಸುಮಾರು 15-20 ಕಾರ್ಗಳ ಮೇಲೇನೂ ಕೂಡ ಮರ ಬಿದ್ದಿದೆ ಅನ್ನುವಂಥ ಒಂದು ಮಾಹಿತಿ. ಜೊತೆಗೆ ಬಹುತೇಕ ಜನರು ಈಗಾಗಲೇ ಜಿ.ಬಿ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಿದ್ದಾರೆ, ನಮ್ಮ ಭಾಗದಲ್ಲಿ ಮರ ಬಿದ್ದಿದೆ, ಸೊ ನೀವು ತೆರವು ಮಾಡಿ ಅಂತೇಳಿ. ಸೊ ಇದುವರೆಗೂ ಕೂಡ ಜಿ.ಬಿ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಇನ್ನೊಂದು ಮೂಲಗಳ ಪ್ರಕಾರ ಎಲ್ಲ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಈಗ ಬೋರಿಂಗ್ ಆಸ್ಪತ್ರೆ ಬಳಿ ಇದ್ದಾರೆ. ಯಾಕೆಂತಂದರೆ ಈಗ ಸಿ.ಎಂ ಬಂದು ವಿಸಿಟನ್ನು ಕೊಟ್ಟರು. ಅದಾದ ಬಳಿಕ ಈಗ ಡಿ.ಸಿ.ಎಂ ಕೂಡ ಸ್ಥಳಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಈಗ ಆಲ್ರೆಡಿ ರಾಮನಗರದಲ್ಲಿದ್ದರು, ಅವರು ಒಂದು ಕಾರ್ಯಕ್ರಮದಲ್ಲಿದ್ದರು, ಅಲ್ಲಿಂದ ಈಗ ಬೆಂಗಳೂರಿನತ್ತ ಹೊರಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಬಹುತೇಕ ಜಿ.ಬಿನ ಹಿರಿಯ ಅಧಿಕಾರಿಗಳು ಈಗ ಬೋರಿಂಗ್ ಆಸ್ಪತ್ರೆ ಬಳಿ ಇದ್ದಾರೆ. ಸೊ ಇದರಿಂದಾಗಿ 50ಕ್ಕೂ ಹೆಚ್ಚು ಕಡೆಗಳಲ್ಲಿ ಏನು ಮರ ಬಿದ್ದಿದೆ ಅದನ್ನು ತೆರವು ಮಾಡುವಂಥದ್ದು ಇನ್ನಷ್ಟು ವಿಳಂಬ ಆಗುತ್ತೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಮ್.